ನಮಸ್ತೆ, ನಾನು ಮಂಜುನಾಥ್ ಟಿವಿಯಿಂದ ಬಂದಿದ್ದೀನಿ. ಸ್ವಾಮಿ, ಆತ್ಮಲಿಂಗ ಪಾದಯಾತ್ರೆ ಬಗ್ಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಾಮಿ? ಸಮಯ ಆತ್ಮಲಿಂಗ ಪಾದಯಾತ್ರೆ ನಮ್ದು ಶುರುವಾಗಿರೋದು 36ನೇ ವರ್ಷ ಆಚೆ. 36 ವರ್ಷದಿಂದ ನಡೀತೈತೆ. ನಮ್ದು 33ನೇ ವರ್ಷ. ಸ್ವಾಮಿ, ನೀವು ಬೆಂಗಳೂರು ಎಷ್ಟು ಜನ ಬಂದಿದ್ದೀರಾ ಸ್ವಾಮಿ? ನಮ್ದು ನೋಡಿ ಸ್ವಾಮಿ, ಇಲ್ಲೇ ಇದ್ದಾರೆ ಜನರೆಲ್ಲ. ತಮ್ಮ ಗುರುಗಳ ಹೆಸರು ಹೇಳ್ಬೇಕು ಸ್ವಾಮಿ. ನಮ್ ಗುರುಗಳು ರಂಗಸ್ವಾಮಿ ಮತ್ತೆ ಸೀನಾ ಸ್ವಾಮಿ. ಓಕೆ, ನಮ್ ಗುರುಗಳು. ಸ್ವಾಮಿ, ಈ ಅನುಭವದ ಬಗ್ಗೆ ನೀವೇನು ಹಂಚ್ಕೊಳ್ತೀರಾ ಸ್ವಾಮಿ? ಸಮಯ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಕಷ್ಟಗಳಲ್ಲಿ ನಾವು ನಡೆಯುವಾಗ ಪ್ರತಿಯೊಬ್ಬ ಹೆಜ್ಜೆಗೂ ಪ್ರತಿಯೊಂದು ಸೆಕೆಂಡ್ಗೂ ನಮ್ಗೆ ಕಷ್ಟದಲ್ಲಿ ಕಾಣಿಸ್ತಾ ಇರೋದು ಭಗವಂತ. ಶ್ರೀ ಆತ್ಮಲಿಂಗ ಪಾದಯಾತ್ರೆ ಭಕ್ತ ಮಂಡಳಿ ವತಿಯಿಂದ ಕೇಳ್ತಾ ಇರೋದು ಏನಕ್ಕೆ ಅಂದ್ರೆ, ನಾವು ಕಷ್ಟದಲ್ಲೇ ಒಬ್ಬೊಬ್ರು ಬರೀ ಕಾಲೇ ನಡಿತೀವಿ, ಒಬ್ಬೊಬ್ರು ಚಪ್ಪಲಿ ಹಾಕೊಂಡು ನಡಿತೀವಿ. ಭಗವಂತ ಪ್ರತಿದಿನ ಕಾಣಿಸ್ತಾರೆ. ಸ್ವಾಮಿ, ನೀವು ಯಾತ್ರೆ ಮಾಡುವಾಗ ಅನ್ಕೊಂಡಿದ್ದ ವಿಶೇಷಗಳೆಲ್ಲ ನಡೆದಿದೆಯಾ ಅಂತ ನಂಬ್ತೀರಾ? ಒಬ್ಬರಿಗೂ ನಡೆದೈತೆ ಸಮಯ. ಆತ್ಮ ಸಾಕ್ಷಿಯಾಗಿ ನಾವ್ ಹೇಳ್ತೀವಿ. ಕಾರಣ ಏನಕ್ಕಂದ್ರೆ, ನಮ್ಗೆ ನಡೆದಿರೋ ಘಟನೆಗಳು ಒಂದಲ್ಲ ಎರಡಲ್ಲ, ಪ್ರತಿ ವರ್ಷ ಪ್ರತಿ ಸೆಕೆಂಡ್ಗೂ